ಆತ್ಮೀಯರೇ, ನಮಸ್ಕಾರ. ಈ ತಿಂಗಳು 21ನೇ ತಾರೀಕು ಅಂದರೆ ಫೆಬ್ರವರಿ 21, 2026 ಜಾಗತಿಕವಾಗಿ ಕೆಂಪು ಪುಸ್ತಕ ದಿನ ಅಂತೇಳಿ ಆಚರಣೆ ನಡೆಯುತ್ತೆ. ಇಡೀ ಜಗತ್ತಿನ ಎಲ್ಲ ಹೋರಾಟ ನಿರತ ಸಂಘಟನೆಗಳು, ಶಕ್ತಿಗಳು, ವ್ಯಕ್ತಿಗಳು, ಯಾರೆಲ್ಲ ರೈತರ ಹೋರಾಟಗಳಲ್ಲಿ, ಕಾರ್ಮಿಕರ ಹೋರಾಟಗಳಲ್ಲಿ, ಜನತೆಯ ಹೋರಾಟಗಳಲ್ಲಿ ಮತ್ತು ವಿಮೋಚನಾ ಹೋರಾಟಗಳಲ್ಲಿ ತೊಡಗಿಸ್ಕೊಂಡು ತಮ್ಮ ಹಕ್ಕುಗಳಿಗಾಗಿ, ಹಾಗೆಯೇ ಸಮಾಜದ ಬೆಳವಣಿಗೆಗಾಗಿ, ಆಯಾ ದೇಶಗಳ ಸಾರ್ವಭೌಮತೆಗಾಗಿ, ಸ್ವಾಭಿಮಾನಕ್ಕಾಗಿ, ಸಮಾನತೆಗಾಗಿ ಚಳುವಳಿಗಳನ್ನು ನಡೆಸ್ತಾ ಇದ್ದಾರೋ ಅಂತ ಎಲ್ಲ ಜನರ ಪರವಾಗಿ ಅವರ ವಿಚಾರಗಳನ್ನು, ಅವರು ಪ್ರತಿಪಾದನೆ ಮಾಡುವಂಥ ವಿಚಾರಗಳನ್ನು ಜಗತ್ತಿನ ಜನತೆಯ ಮುಂದೆ ತಗೊಂಡೋಗ್ಬೇಕು ಅನ್ನುವಂಥ ಒಂದು ಜಾಗತಿಕ ಮಹಾ ಆಂದೋಲನನೇ ಫೆಬ್ರವರಿ 21 ತಾರೀಕು ನಡೆಯುವಂಥ ಕೆಂಪು ಪುಸ್ತಕ ದಿನ ಅನ್ನುವಂಥದ್ದು. ಯಾವ ರೀತಿಯಲ್ಲಿ ಜಗತ್ತಿನ ಒಳಗಡೆಯಲ್ಲಿ ಮೇ 1ನೇ ತಾರೀಕು ಇಡೀ ಜಗತ್ತಿನ ದುಡಿಮೆ ಮಾಡತಕ್ಕಂಥ ಜನರ ಒಂದು ದಿನವಾಗಿ, ಅವರ ಹಕ್ಕುಗಳ ದಿನವಾಗಿ ಆಚರಣೆ ಆಗ್ತದೋ, ಅದೇ ರೀತಿಯಲ್ಲಿ ಆ ಎಲ್ಲ ದುಡಿತಕ್ಕಂಥ ಜನರ, ಶ್ರಮಜೀವಿಗಳ, ಅವರ ವಿಚಾರಧಾರೆಗಳನ್ನು ಜನತೆಯ ಮಧ್ಯದಲ್ಲಿ ಮತ್ತಷ್ಟು ಪ್ರಸರಿಸಬೇಕು ಅನ್ನುವಂಥ ಉದ್ದೇಶದಿಂದ ನಡೆಯುವಂಥದ್ದು ಫೆಬ್ರವರಿ 21ರ ಕೆಂಪು ಪುಸ್ತಕ ದಿನ. ಇಡೀ ಜಗತ್ತಿನ ಒಳಗಡೆಯಲ್ಲಿ ಹಲವು ವರ್ಷಗಳಿಂದ ಪ್ರತಿ ವರ್ಷ ಇಂಥ ಒಂದು ಆಚರಣೆ ನಡೀತಾ ಇದೆ. ಬಹಳ ಮುಖ್ಯವಾಗಿ ಯಾರೆಲ್ಲ ಪ್ರಗತಿಪರ ಮತ್ತು ಜನಪರವಾಗಿರ್ತಕ್ಕಂಥ ಪುಸ್ತಕ ಸಂಸ್ಥೆಗಳಿದ್ದಾವೆ, ಅವರೆಲ್ಲರೂ ಜಾಗತಿಕವಾಗಿ ಸೇರಿಕೊಂಡು ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಲೆಫ್ಟ್ ಪಬ್ಲಿಷರ್ಸ್ ಅನ್ನುವಂಥ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಜಾಗತಿಕವಾಗಿ ನಡೆಸ್ತಾ ಇದ್ದಾರೆ. ಇದರ ಭಾಗವಾಗಿ ಭಾರತದಲ್ಲೂ ಮತ್ತು ಕರ್ನಾಟಕದಲ್ಲೂ ಕೂಡ ಕೆಲವು ವರ್ಷಗಳಿಂದ ಈ ರೀತಿಯಾಗಿ ಕೆಂಪು ಪುಸ್ತಕ ದಿನದ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಕರ್ನಾಟಕದಲ್ಲಿ ಈ ಬಾರಿ ಫೆಬ್ರವರಿ 21ನೇ ತಾರೀಕು ಕೆಂಪು ಪುಸ್ತಕ ದಿನದ ಹೆಸರಿನಲ್ಲಿ ಅಮೇರಿಕ ಅಂದರೆ US ಸಾಮ್ರಾಜ್ಯವಾದ ಏನಿದೆ, ಈ ಅಮೇರಿಕದ ಸಾಮ್ರಾಜ್ಯಶಾಹಿ ನೀತಿಗಳಿಗೆ ಸಂಬಂಧಪಟ್ಟಂತೆ ವ್ಯಾಪಕವಾಗಿ ಜನರ ಮಧ್ಯದಲ್ಲಿ ಈ ವಿಚಾರವನ್ನು ಚರ್ಚಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಕೆಂಪು ಪುಸ್ತಕ ದಿನವನ್ನ ಈ ಬಾರಿ ಆಚರಣೆ ಮಾಡ್ತಾ ಇದ್ದೇವೆ. ನಿಮಗೆ ಗೊತ್ತಿರೋ ರೀತಿಯಲ್ಲಿ ಇವತ್ತು ಜಾಗತಿಕವಾಗಿ ಏನೆಲ್ಲ ಸಮಸ್ಯೆಗಳಾಗ್ತಿದ್ದಾವೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಅದು ವೆನಿಜುವೆಲಾದ ಅಧ್ಯಕ್ಷ ಮದುರೋನನ್ನ ಅಮೆರಿಕದ ಸಾಮ್ರಾಜ್ಯಶಾಹಿ ಆಡಳಿತ ಟ್ರಂಪ್ ನೇತೃತ್ವದಲ್ಲಿ ಆ ದೇಶಕ್ಕೆ ಹೋಗಿ ಆ ದೇಶದ ಅಧ್ಯಕ್ಷನನ್ನೇ ಕಿಡ್ನ್ಯಾಪ್ ಮಾಡ್ಕೊಂಡು ಇವತ್ತು ಅಮೆರಿಕದಲ್ಲಿ ಬಚ್ಚಿಟ್ಟು, ಅದು ಮಾತ್ರ ಅಲ್ಲದೆ ಇಡೀ ವೆನಿಜುವೆಲಾದ ತೈಲ ಏನಿತ್ತು, ಜಗತ್ತಲ್ಲೇ ಅತ್ಯಂತ ಹೆಚ್ಚು ತೈಲ ನಿಕ್ಷೇಪವನ್ನು ಹೊಂದಿದ್ದಂಥ ರಾಷ್ಟ್ರ ಅದು. ಆ ಇಡೀ ತೈಲವನ್ನು ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳ ವಶಕ್ಕೆ ತಗೊಂಡು ಜಗತ್ತಿನ ಮೇಲೆ ಇವತ್ತು ದರ್ಪ ಮಾಡತಕ್ಕಂಥ ಒಂದು ಕೆಲಸವನ್ನು ಅಮೆರಿಕದ ಟ್ರಂಪ್ ಸರ್ಕಾರ ಮಾಡ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಭಾರತದ ಮೇಲೆ ಇವತ್ತು ಎಂಥ ಆಕ್ರಮಣಕಾರಿಯಾದಂಥ ಒತ್ತಡಗಳನ್ನು ಹಾಕಿದೆ. ಭಾರತ ಸರ್ಕಾರ ಯಾವ ರೀತಿ ಇಂಥ ಒತ್ತಡಗಳಿಗೆ ಮಣಿದಿದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತಾ ಇದ್ದೇವೆ. ರಷ್ಯಾದಿಂದ ನಾವು ತೈಲವನ್ನು ಕಡಿಮೆ ಬೆಲೆಗೆ ಕೊಂಡುಕೊಳ್ತಾ ಇದ್ವಿ. ಜಾಗತಿಕ ಬೆಲೆಗಳಿಗಿಂತ ರಷ್ಯಾದ ತೈಲವನ್ನು ಪ್ರತಿ ಬ್ಯಾರಲ್ಗೆ ಏನಿಲ್ಲ ಅಂತಂದ್ರೂ ಒಂದು $15-25 ಕಡಿಮೆ ಬೆಲೆಯಲ್ಲಿ ನಾವು ಕೊಂಡುಕೊಳ್ತಾ ಇದ್ವಿ. ಇದರ ಪರಿಣಾಮ ನಮ್ಮ ದೇಶಕ್ಕೆ ವರ್ಷಕ್ಕೆ ಏನಿಲ್ಲ ಅಂತಂದ್ರೂ ಸುಮಾರು 75,000 ಕೋಟಿ ರೂಪಾಯಿಗಳಷ್ಟು ಉಳಿತಾಯ ಆಗ್ತಾ ಇತ್ತು. ಆದರೆ ಇವತ್ತು ಅಮೆರಿಕ ಧಮಕಿ ಹಾಕಿದೆ, ರಷ್ಯಾದಿಂದ ನೀವು ತೈಲವನ್ನು ಕೊಂಡ್ಕೋಬಾರ್ದು. ಇದರ ಪರಿಣಾಮ ಏನಾಗಿದೆ? ಭಾರತ ಸರ್ಕಾರ ಅಮೆರಿಕದ ಬೆದರಿಕೆಗೆ ಬಗ್ಗಿದೆ ಮತ್ತು ರಷ್ಯಾದಿಂದ ತೈಲವನ್ನು ನಾವು ತರಿಸ್ಕೊಳ್ಳೋದಿಲ್ಲ ಅಂತೇಳಿ ಹೇಳಿದೆ. ಭಾರತ ಇವತ್ತು 75,000 ಕೋಟಿ ರೂಪಾಯಿಗಳನ್ನು ಕಳ್ಕೊಳ್ಳುತ್ತೆ. ಇದರ ಪರಿಣಾಮ ಅಮೆರಿಕ ಯಾರ ಹತ್ರ ಹೇಳುತ್ತೋ ಅವ್ರ ಹತ್ರ ನೀವು ತೈಲ ಕೊಂಡ್ಕೋಬೇಕು ಅಂತೇಳಿ ಆಗಿದೆ. ಅದೇ ರೀತಿಯಲ್ಲಿ ಭಾರತದ ಮೇಲೆ ಇವತ್ತು ನೀವು ಕೃಷಿ ಪದಾರ್ಥಗಳನ್ನು, ಕೃಷಿ ಉತ್ಪನ್ನಗಳನ್ನು ಅಮೆರಿಕದಿಂದ ತರಿಸ್ಕೋಬೇಕು ಅಂತ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಅವರೊಂದು ರೀತಿ ಬೆದರಿಕೆ ಹಾಕಿ ಒಪ್ಪಂದವನ್ನು ಮಾಡಿಸಿದ್ದಾರೆ. ನಮ್ಮ ಭಾರತದ ರೈತ, ಕರ್ನಾಟಕದ ರೈತರು ಬೆಳೆಯುವಂಥ ಬೇಳೆಕಾಳುಗಳು, ದ್ವಿದಳ ಧಾನ್ಯಗಳು, ಹತ್ತಿ, ಇಂಥ ಪದಾರ್ಥಗಳು ಮತ್ತು ಇತರ ಹಲವು ಬೀಜಗಳು, ಇವುಗಳನ್ನು ಅಮೆರಿಕದಿಂದ ನಾವು ತರಿಸ್ಕೊಳ್ಳೇಬೇಕು ಅಂತೇಳಿ
ಇವತ್ತು ಅಮೆರಿಕ ಒತ್ತಡ ಹಾಕಿದೆ, ಭಾರತ ಒಪ್ಕೊಂಡಿದೆ. ನಾವು ಇದುವರೆಗೂ ಸುಮಾರು 3% 18% ನಾವು ಆಮದು ಸುಂಕವನ್ನು ವಿಧಿಸ್ತಾ ಇದ್ವಿ. ಆದರೆ ಇವತ್ತು ಯಾವುದೇ ಆಮದು ಸುಂಕ ಇಲ್ಲದೇನೆ ಸುಂಕವನ್ನು 0 ಮಾಡಿ ಅಮೆರಿಕದಿಂದ ನಾವು ತರಿಸ್ಕೊಳ್ಳುವಂಥ ಪರಿಸ್ಥಿತಿ ಬಂದಿದೆ. ಆದರೆ ಅಮೆರಿಕ ನಾವು ಕಳಿಸುವಂಥ ಎಲ್ಲ ಪದಾರ್ಥಗಳ ಮೇಲೆ 18% ಟ್ಯಾಕ್ಸ್ನ ವ್ಯಾಪ್ತಿಯನ್ನು ಉಳಿಸ್ಕೊಂಡಿದೆ. ಇದು ಸ್ಪಷ್ಟವಾಗಿ ನಮ್ಮಂಥ ದೇಶದ ಮೇಲೆ ಅಮೆರಿಕದ ಸಾಮ್ರಾಜ್ಯಶಾಹಿ ನೀತಿ ನಮ್ಮ ಕೃಷಿಯನ್ನು, ವ್ಯಾಪಾರವನ್ನು, ಕೈಗಾರಿಕೆಗಳನ್ನು ಪೂರ್ತಿಯಾಗಿ ತಮ್ಮ ಹಿಡಿತಕ್ಕೆ ಇಟ್ಕೊಳ್ತಕ್ಕಂಥ ಒಂದು ಒತ್ತಡವನ್ನು ಹಾಕಿ ಇವತ್ತು ಅಮೆರಿಕ ದರ್ಪವನ್ನು ಮೆರೀತಾ ಇದೆ. ಇದು ಭಾರತದ ಮೇಲೆ, ಕರ್ನಾಟಕದ ಮೇಲೆ ಆಗ್ತಿರುವಂಥ ಪ್ರಶ್ನೆ ಇವತ್ತಿಂದಲ್ಲ. ಇದು ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ನಮ್ಮ ಭಾರತದ ರೈತರು, ಕರ್ನಾಟಕದ ರೈತರು ಸೇರಿಸಿದಂತೆ ಬೆಳೀತಾ ಇದ್ದಂಥ ಬೆಳೆಗಳೇನಿದ್ದಾವೆ, ಆಹಾರ ಬೆಳೆಗಳನ್ನು ನಾಶ ಮಾಡಿಸಿ ಇಂಗ್ಲೆಂಡಿನ ಆವತ್ತಿನ ವಸಾಹತು ಸಾಮ್ರಾಜ್ಯವಾಗಿದ್ದಂಥ ಇಂಗ್ಲೆಂಡು ತನ್ನ ದೇಶದೊಳಗಡೆಯಲ್ಲಿ ಉತ್ಪನ್ನಗಳನ್ನು ಮಾಡಲಿಕ್ಕೆ ಭಾರತದ ರೈತರ ಬೆಳೆಗಳನ್ನು ನಾಶ ಮಾಡಿ ಅವ್ರಿಗೆ ಬೇಕಾಗಿದ್ದಂಥ ಬೆಳೆಗಳನ್ನು ಬೆಳೆಸಿದ್ರಲ್ಲಿ, ಅವರ ಲಾಭಕ್ಕಾಗಿ ಬೆಳೆಗಳನ್ನು ಬೆಳೆಸಿದ್ರು, ಅವರ ಕೈಗಾರಿಕೆಗಳಿಗಾಗಿ ಬೆಳೆಗಳನ್ನು ಬೆಳೆಸಿದ್ರು. ಮತ್ತು ಅದರ ಪರಿಣಾಮವಾಗಿ ನಮ್ಮ ಕೈಗಾರಿಕೆಗಳು ಬೆಳವಣಿಗೆ ಆಗಲಿಲ್ಲ, ಇಲ್ಲಿ ಕೃಷಿಯನ್ನು ಕೂಡ ನಾಶ ಮಾಡಿದ್ರು. ಆ ಕಾಲದಿಂದಲೂ ಕೂಡ ಈ ಸಾಮ್ರಾಜ್ಯಶಾಹಿ ಅನ್ನುವಂಥದ್ದು ನಮ್ಮಂಥ ದೇಶಗಳನ್ನು, ನಮ್ಮ ದೇಶದ ಜನರ ಬದುಕನ್ನು, ಕೃಷಿ ಇರಲಿ, ಕೈಗಾರಿಕೆ ಇರಲಿ, ಸೇವೆ ಇರಲಿ, ಶಿಕ್ಷಣ ಇರಲಿ, ಆರೋಗ್ಯ ಇರಲಿ, ನಮ್ಮ ಆಹಾರ ಸಂಸ್ಕೃತಿ ಇರಲಿ, ನಾವು ತೊಡತಕ್ಕಂಥ ಬಟ್ಟೆ ಇರಲಿ, ನಾವು ಮಾಡತಕ್ಕಂಥ ಹಬ್ಬಗಳ ಆಚರಣೆಗಳಿರಲಿ, ಎಲ್ಲವನ್ನು ಕೂಡ ತಮ್ಮ ಲಾಭದ, ವ್ಯಾಪಾರದ, ಮಾರುಕಟ್ಟೆಯ ಅಧೀನಕ್ಕೆ ಒಳಪಡಿಸ್ತಕ್ಕಂಥ ಕೆಲಸಗಳನ್ನು ಈ ಸಾಮ್ರಾಜ್ಯಶಾಹಿಗಳು ಮಾಡ್ತಾನೆ ಬಂದಿದ್ದಾರೆ. ಇವತ್ತು ಅಮೆರಿಕ ಜಗತ್ತನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ದಮನ ಮಾಡುವಂಥ ರೀತಿಯಲ್ಲಿ ತನ್ನ ನೀತಿಗಳನ್ನು ಅದು ಪ್ರದರ್ಶನ ಮಾಡ್ತಾ ಇದೆ. ಅದು ವೆನಿಜುಲಾ ಮೇಲೆ ಮಾತ್ರ ಅಲ್ಲ, ಕ್ಯೂಬಾದ ಮೇಲೆ ಇವತ್ತು ನಿಷೇಧವನ್ನು ಹೇರಿದೆ, ದಿಗ್ಬಂಧನಗಳನ್ನು ಹೇರಿದಾವೆ. ಅಲ್ಲಿ ಕ್ಯೂಬಾದ ಮಕ್ಕಳು ಹಾಲನ್ನು ಕುಡಿಲಾರದಂಥ ಪರಿಸ್ಥಿತಿಗೆ ಅವರ ದಿಗ್ಬಂಧನದಿಂದ ಅವರು ಏರಿದ್ದಾರೆ. ದಿಗ್ಬಂಧನವನ್ನು ಯಾವ ರೀತಿ ಏರಿದ್ದಾರೆ, ಔಷಧಿಗಳು ಸಿಗಲ್ಲ ಅವ್ರಿಗೆ, ಶಾಲೆಗೆ ಹೋಗ್ಲಿಕ್ಕೆ ಆಗ್ತಿಲ್ಲ, ತೈಲ ಸಿಗಲಾರದ ರೀತಿಯಲ್ಲಿ ಮಾಡಿದ್ದಾರೆ, ಆಹಾರದ ಕೊರತೆಯನ್ನು ಉಂಟು ಮಾಡಿದ್ದಾರೆ. ಈ ರೀತಿಯಲ್ಲಿ ಅತ್ಯಂತ ಅಮಾನುಷವಾಗಿ, ಕ್ರೂರವಾಗಿ ಕ್ಯೂಬಾ, ವೆನಿಜುಲಾ, ಬೇರೆ ಬೇರೆ ದೇಶಗಳನ್ನು, ಪ್ಯಾಲೆಸ್ಟೈನ್, ಇರಾನ್, ಇಂಥ ಎಲ್ಲ ದೇಶಗಳ ಮೇಲೆ ಇವತ್ತದು ಆಕ್ರಮಣ ನಡೆಸ್ತಾ ಇದೆ. ಇದು ಭಾರತದ ಜನರ ಬದುಕನ್ನು ಕೂಡ ದೊಡ್ಡ ಪ್ರಮಾಣದಲ್ಲಿ ನಾಶ ಮಾಡುತ್ತದೆ. ಇಂಥ ಹಿನ್ನೆಲೆ ಒಳಗಡೆಯಲ್ಲಿ ನಮಗೆ, ನಮ್ಮ ಜನಕ್ಕೆ ಸಾಮ್ರಾಜ್ಯಶಾಹಿ ಅಂತಂದ್ರೆ ಏನು ಅಂತೇಳಿ ಅರ್ಥ ಮಾಡ್ಕೊಳ್ಳೋದು ಬಹಳ ಅಗತ್ಯ ಇದೆ. ಯಾಕೆ ಅಂದ್ರೆ ಭಾರತದ ಸರ್ಕಾರ ಇವತ್ತಿದೆಯಲ್ಲ, ಬಿಜೆಪಿ ನೇತೃತ್ವದ RSS ಬೆಂಬಲಿತವಾದಂಥ ಸರ್ಕಾರ, ಇದು ಚರಿತ್ರೆಯ ಒಟ್ಟು ಉದ್ದಗಲಕ್ಕೂ ಕೂಡ, ಅದು ಸ್ಥಾಪನೆ ಆದಾಗಿಂದಲೂ ಕೂಡ ಸಾಮ್ರಾಜ್ಯಶಾಹಿಗಳ ಪರವಾಗಿಯೇ ನಿಂತಹ ಒಂದು ಪಕ್ಷ ಮತ್ತು ಸಂಘಟನೆ. ಅದು ಸಾಮ್ರಾಜ್ಯಶಾಹಿಗಳಿಗೆ ಯಾವತ್ತೂ ಶರಣಾಗಿರ್ತಕ್ಕಂಥ ಒಂದು ಸಂಘಟನೆ. ಅಮೆರಿಕದ ಈ ಸಾಮ್ರಾಜ್ಯಶಾಹಿ ನೀತಿಗಳಿಗೆ ಭಾರತವನ್ನು ಪೂರ್ತಿ ಒತ್ತೆ ಇಡುವಂಥ ಕೆಲಸವನ್ನು ಇವತ್ತು ಬಿಜೆಪಿ ನೇತೃತ್ವ ಸರ್ಕಾರ ಮಾಡ್ತಾ ಇದೆ. ಹಾಗಂತೇಳಿ ಬಿಜೆಪಿ ಮಾತ್ರ ಸಾಮ್ರಾಜ್ಯಶಾಹಿ ಪರ ನೀತಿಗಳನ್ನು ಅನುಸರಿಸ್ತಿದೆ ಅಂತೇನಲ್ಲ. ಹಿಂದೆ ಇದ್ದಂಥ ಸರ್ಕಾರಗಳು, ಸುಮಾರು ಸರ್ಕಾರಗಳು ಇದೇ ಕೆಲಸ ಮಾಡಿದ್ದಾವೆ. ಕರ್ನಾಟಕದಲ್ಲೂ ಸರ್ಕಾರಗಳು ಇಂಥ ನೀತಿಗಳನ್ನ ಅನುಸರಿಸ್ತಾ ಇದ್ದಾವೆ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಈ ಎಲ್ಲ ಹಿನ್ನೆಲೆ ಒಳಗಡೆಯಲ್ಲಿ ನಾವು ಸಾಮ್ರಾಜ್ಯಶಾಹಿಗಳನ್ನ ಅರ್ಥ ಮಾಡ್ಕೊಳ್ಳೋದು ಅಗತ್ಯ ಇದೆ. ಒಟ್ಟಾರೆ ಸಾಮ್ರಾಜ್ಯಶಾಹಿಯನ್ನು ಅರ್ಥ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಅಮೆರಿಕನ್ ಸಾಮ್ರಾಜ್ಯಶಾಹಿ ಅಂತಂದ್ರೆ ಏನು, ಅಂದ್ರೆ US ಸಾಮ್ರಾಜ್ಯಶಾಹಿ ಅಂತಂದ್ರೆ ಏನು, ಅದು ಇಡೀ ಜಗತ್ತಿನ ಜನರ ಬದುಕಿಗೆ ಹೇಗೆ ಅದು ದೊಡ್ಡ ಬೆದರಿಕೆಯಾಗಿದೆ, ಜಗತ್ತಿನ ಶಾಂತಿ ಮತ್ತು ಸಾರ್ವಭೌಮತೆಗೆ, ಸೌಹಾರ್ದತೆಗೆ ಅದು ಹೇಗೆ ಬೆದರಿಕೆಯಾಗಿದೆ, ಮತ್ತು ಜಗತ್ತಿನ ಅತ್ಯಂತ ದೊಡ್ಡ ದುಷ್ಟ ಭಯೋತ್ಪಾದಕ ರಾಷ್ಟ್ರವಾಗಿ ಹೇಗೆ ಅಮೆರಿಕದ ಸಾಮ್ರಾಜ್ಯಶಾಹಿ ಇವತ್ತು ಪರಿವರ್ತನೆ ಆಗಿದೆ ಎನ್ನುವಂಥದ್ದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ನಾವು ಕರ್ನಾಟಕದ ಒಳಗಡೆಯಲ್ಲಿ ರೈತಾಪಿ ಜನ, ಕೂಲಿಕಾರರು, ಬಡವರು, ಕಾರ್ಮಿಕರು, ಮಹಿಳೆಯರು, ದಲಿತರು ಎಲ್ಲ ಈ ರೀತಿ ಬೇರೆ ಬೇರೆ ದುಡಿಮೆ ಮಾಡ್ತಕ್ಕಂಥ ಜನ ವಿಭಾಗಗಳು
ಈ ಅಮೆರಿಕದ ಸಾಮ್ರಾಜ್ಯಶಾಹಿ ದುಷ್ಟತನವನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಮೆಲ್ಲರ ಹಿತದೃಷ್ಟಿಯಿಂದ ಅಗತ್ಯ ಇದೆ ಅಂತೇಳಿ ಭಾವಿಸಿ ನಾವು ಫೆಬ್ರವರಿ 21ನೇ ತಾರೀಕಿನ ಈ ಸಾಮ್ರಾಜ್ಯಶಾಹಿ US ಸಾಮ್ರಾಜ್ಯಶಾಹಿ ಅನ್ನುವಂಥ ಹೆಸರಿನಲ್ಲಿ ಫೆಬ್ರವರಿ 21ನೇ ತಾರೀಕು ನಾವು ಕೆಂಪು ಪುಸ್ತಕ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅವತ್ತು ಈ ಪುಸ್ತಕವನ್ನ ಕರ್ನಾಟಕದ ಕನಿಷ್ಠ 1,000 ಸ್ಥಳಗಳಲ್ಲಿ ಸಭೆಗಳನ್ನು ಸೇರಿಸಿ, ಅದು 10 ಜನ ಸೇರಲಿ, 100 ಜನ ಸೇರಲಿ, 200 ಜನ ಸೇರಲಿ, ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲವೂ ಕೂಡ ಈ ಪುಸ್ತಕಗಳ ಬಗ್ಗೆ ಮಾತಾಡಬೇಕು, ಸಾಮ್ರಾಜ್ಯವಾದದ ಬಗ್ಗೆ ಮಾತಾಡಬೇಕು, ಅದು ನಮ್ಮ ಬದುಕಿನ ಮೇಲೆ ಹೇಗೆ ಪರಿಣಾಮ ಬೀರ್ತಾ ಇದೆ ಅನ್ನುವಂಥದ್ರ ಬಗ್ಗೆ ನಾವು ಮಾತಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. US ಸಾಮ್ರಾಜ್ಯಶಾಹಿ ಅನ್ನುವಂಥ ಪುಸ್ತಕವನ್ನು ಅದಕ್ಕಾಗಿ ವಿಶೇಷವಾಗಿ ನಾವು ಸಿದ್ಧಪಡಿಸಿದ್ದೇವೆ. ನೀವೆಲ್ಲರೂ ಕೂಡ ಆ ಪುಸ್ತಕವನ್ನ ಕೊಂಡುಕೋಬೇಕು, ಓದಬೇಕು, ಸಣ್ಣ ಸಣ್ಣ ಸಭೆಗಳನ್ನು ಮಾಡಬೇಕು. ನಮ್ಮ ನಾಡಿನ ಜನಪರ ಸಾಹಿತಿಗಳು, ಚಿಂತಕರು, ಬರಹಗಾರರು ಯಾರೆಲ್ಲ ಇದ್ದಾರೆ, ಕವಿಗಳು ಅಂತ ಎಲ್ಲರನ್ನೂ ಎಲ್ಲೆಲ್ಲಿ ಸಾಧ್ಯವೋ ಅವರವ್ರು ಇರೋ ಸ್ಥಳಗಳಲ್ಲಿ ಅವ್ರನ್ನ ತುಡುಗಿಸ್ಬೇಕು, ಅವ್ರ ಕೈಯಲ್ಲಿ ಮಾತಾಡಿಸ್ಬೇಕು. ಈ ಪುಸ್ತಕದ ವಿಚಾರಗಳನ್ನ ಜನರ ಮಧ್ಯದಲ್ಲಿ ನಾವು ತಗೊಂಡು ಹೋಗ್ಬೇಕು. ಬದುಕಲಿಕ್ಕೆ ಹೋರಾಟ ಮಾಡ್ತಿರ್ತಕ್ಕಂಥ ಜನ ಅವರ ಹಕ್ಕುಗಳಿಗಾಗಿ ಹೋರಾಟ ಮಾಡುವಾಗ್ಲೇನೆ ಆ ಹಕ್ಕುಗಳನ್ನು ಸಮರ್ಥಿಸ್ತಕ್ಕಂಥ ವಿಚಾರಧಾರೆಗಳನ್ನು ತಿಳ್ಕೊಳ್ತಕ್ಕಂಥದ್ದು ಅಗತ್ಯ ಇದೆ. ಹಕ್ಕುಗಳನ್ನು ನಾಶ ಮಾಡ್ತಿರ್ತಕ್ಕಂಥ ವಿಚಾರಗಳು ಯಾವುದು ಅನ್ನುವಂಥದ್ದನ್ನು ತಿಳ್ಕೊಳ್ಳೋದು ಕೂಡ ಅಗತ್ಯ ಇದೆ. ಈ ಹಿನ್ನೆಲೆ ಒಳಗಡೆಯಲ್ಲಿ ಫೆಬ್ರವರಿ 21ನೇ ತಾರೀಕು ಕರ್ನಾಟಕದ ಎಲ್ಲ ಕಡೆಗಳಲ್ಲಿ ಕನಿಷ್ಠ 1000 ಸ್ಥಳಗಳಲ್ಲಿ ನಾವು ತೀರ್ಮಾನ ಮಾಡಿದ್ದೇವೆ. ಇನ್ನೂ ಹೆಚ್ಚಿನ ಸ್ಥಳಗಳಲ್ಲಿ ಇದು ಆಗಬೇಕು. ಅವತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕಿರು ವಿಡಿಯೋ ಇಗಳಿರ್ತವೆ, ಕವನ ವಾಚನಗಳಿರ್ತವೆ, ಮಾತುಗಳಿರ್ತವೆ, ಚರ್ಚೆಗಳಿರ್ತವೆ. ಫೆಬ್ರವರಿ 21 ಕೆಂಪು ಪುಸ್ತಕ ದಿನ ಅನ್ನುವಂಥದ್ದು ಇಡೀ ಜಗತ್ತಿನ ಬೆಳವಣಿಗೆಯ ದಾರಿಯನ್ನ ಅತ್ಯಂತ ಕ್ರಾಂತಿಕಾರಿಯಾಗಿ ಬದಲಾವಣೆ ಮಾಡಿದಂಥ ಒಂದು ಕೃತಿ ಪ್ರಕಟ ಆದಂಥ ದಿನ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೋಣ. 1848ನೇ ಇಸವಿಯಲ್ಲಿ ಫೆಬ್ರವರಿ 21ನೇ ತಾರೀಕು ಮಾರ್ಕ್ಸ್ ಮತ್ತು ಏಂಗೆಲ್ಸ್ ಅವರು ಕಮ್ಯುನಿಸ್ಟ್ ಪ್ರಣಾಳಿಕೆ ಅನ್ನುವಂಥ ಒಂದು ಸಣ್ಣ ಜಗತ್ತನ್ನೇ ಬದಲಾಯಿಸಿದಂಥ ಒಂದು ಕೃತಿಯನ್ನ ಪ್ರಕಟಿಸಿದಂಥ ದಿನ ಅದು. ಆ ಕಾರಣಕ್ಕಾಗಿ ಜಗತ್ತಿನಲ್ಲಿ ವಿಚಾರಧಾರೆಗಳು ಹೊರಹೊಮ್ಮಬೇಕು, ಜನಪರ ವಿಚಾರಧಾರೆಗಳು ಪ್ರಭಾವಶಾಲಿಯಾಗಬೇಕು, ಶೋಷಣೆ ಮಾಡತಕ್ಕಂಥ ವಿಚಾರಗಳನ್ನು ಸೋಲಿಸಬೇಕು. ನಮಸ್ಕಾರ.